ಅರ್ಜುನನ ವೀರ ಹೋರಾಟದ ಕೊನೆ ಕ್ಷಣದ ವಿಡಿಯೋ ವೈರಲ್. ಅಕ್ರಮ ಮದ್ಯನಾಶ ಮಾಡುವಾಗ ಹೆಜ್ಜೆಯನ್ನು ದಾಳಿ ಮಾಡಿದ್ದಲ್ಲಿ ಬನ್ನೇರುಘಟ್ಟದಲ್ಲಿ ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಿದ ಮಗು ಏನಾಯ್ತು? ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ತಾಯಿ ಮಗಳು ಬಸ್ ಕೆಳಗೆ ಮುಂದೇನಾಯ್ತು? ಎಲ್ಲಾ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿಕ್ಕಮಗಳೂರಿನಲ್ಲಿ ಬೀಟಮ್ ಆ್ಯಂಡ್ ಗ್ಯಾಂಗ್ನ ಹಾವಳಿ ಜೋರಾಗಿದೆ. ಕಳೆದೆರಡು ದಿನಗಳಿಂದ ಚಿಕ್ಕಮಗಳೂರು ಸುತ್ತಮುತ್ತ ಬೀಟಮ್ ಆ್ಯಂಡ್ ಗ್ಯಾಂಗ್ ಬೀಡು ಬಿಟ್ಟಿದೆ. ನಿನ್ನೆ ಇಡೀ ದಿನ ಚಿಕ್ಕಮಗಳೂರು ನಗರದ ವಸತಿ ಶಾಲೆಯ ಬಳಿ ಬೀಡು ಬಿಟ್ಟಿದ್ದ 30 ಕಾಡಾನೆಗಳ ಹಿಂಡು ಸದ್ಯ ಕೆಆರ್ ಪೇಟೆ ನೀಲಗಿರಿ ಪ್ಲಾಂಟೇಶನ್ ಬಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾಡಾನೆಗಳನ್ನು ಹಿಮ್ಮೆಟ್ಟಿಸಲು ಚಿಕ್ಕಮಗಳೂರಿನ ಮತ್ತಾವರಕ್ಕೆ ಸಾಕಾನೆಗಳಾದ ಅಭಿಮನ್ಯು ಆ್ಯಂಡ್ ಟೀಮ್ ಬಂದಿಳಿದಿದೆ. ನಾಗರಹೊಳೆ ಹಾಗೂ ಮಡಿಕೇರಿ ದುಬಾರೆಯಿಂದ ಅಭಿಮನ್ಯು, ಕರ್ನಾಟಕ ಭೀಮಾ, ಹರ್ಷ ಜೊತೆಗೆ ಧನಂಜಯ, ಅಶ್ವತ್ಥಾಮ, ಸುಗ್ರೀವ ಸೇರಿ 8 ಆನೆಗಳ ತಂಡ ಬಂದಿಳಿದಿದೆ. ಸಾಕಾನೆಗಳ ಮೂಲಕ ಕಾಡಾನೆಗಳನ್ನು ಕಾಡಿಗಟ್ಟಲು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ನಾಶ ಮಾಡುವ ವೇಳೆ ಹೆಜ್ಜೇನುಗಳ ದಾಳಿ ನಡೆದಿದೆ. ಈ ವೇಳೆ ರಕ್ಷಣೆಗೆ ಅಬಕಾರಿ ಅಧಿಕಾರಿಗಳು, ಸಿಬ್ಬಂದಿ ಮದ್ಯ ತುಂಬಿದ್ದ ಕಾಟನ್ ಬಾಕ್ಸ್ನ ಮೊರೆ ಹೋಗಿದ್ದಾರೆ. ಬೆಳಗಾವಿಯ ರಾಮತೀರ್ಥ ನಗರದ ಹೊರವಲಯದಲ್ಲಿ ಅಕ್ರಮವಾಗಿ ಮತ್ತು ನಕಲಿ ಸಾಗಾಟ ಮಾಡ್ತಾ ಇದ್ದ ಗೋವಾ ಮದ್ಯವನ್ನು ನಾಶಪಡಿಸಲಾಯಿತು. ಕಳ್ಳಬಟ್ಟಿ, ಬಿಯರ್, ಬ್ರಾಂಡೆಡ್ ಮದ್ಯ ಎಲ್ಲವನ್ನೂ ನೆಲಕ್ಕೆ ಚೆಲ್ಲಿ ಅಬಕಾರಿ ಉಪಾಯುಕ್ತೆ ವನಜಾಕ್ಷಿ ಎಂ ನೇತೃತ್ವದಲ್ಲಿ ನಾಶಪಡಿಸಲಾಯಿತು. ಜೆಸಿಬಿಯನ್ನ ಮದ್ಯದ ಬಾಟಲ್ ಮೇಲೆ ಹರಿಸುವ ಮೂಲಕ ಅಕ್ರಮ ಮದ್ಯವನ್ನು ನಾಶ ಮಾಡಲಾಯಿತು. ಈ ದೃಶ್ಯ ಮದ್ಯಪ್ರಿಯರ ಕರುಳು ಹಿಂಡುವಂತಿದೆ. 101 ಪ್ರಕರಣದಲ್ಲಿ ಜಪ್ತಿ ಮಾಡಲಾಗಿದ್ದ 89,60,000 ಮೌಲ್ಯದ 18,297 ಲೀಟರ್ ಮದ್ಯ, 4,061 ಲೀಟರ್ ಬಿಯರ್ ಮತ್ತು 665 ಲೀಟರ್ ಕಳ್ಳಭಟ್ಟಿಯನ್ನು ನಾಶ ಮಾಡಲಾಯಿತು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಿ ಮಗು ಗಾಯಗೊಂಡಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿದ್ದಂತಹ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಬಿಜಾಪುರ ಮೂಲದ ಕುಟುಂಬ ಬನ್ನೇರುಘಟ್ಟ ಝೂವನ್ನು ನೋಡ್ಲಿಕ್ಕೆ ಬಂದಿದ್ರು. ಈ ವೇಳೆ ತಾಯಿಯ ಜೊತೆಗೆ ನಿಂತಿದ್ದ ಮಗು ಪ್ರವಾಸಿಗರನ್ನ ಕೂರಿಸಿಕೊಂಡಿದ್ದಂತಹ ಬ್ಯಾಟರಿ ಚಾಲಿತ ವಾಹನ ಬಂದೊಡನೆ ಏಕಾಏಕಿಯಾಗಿ ಜಿಗಿದಿದೆ. ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಿದ 3 ವರ್ಷದ ಮಗುವನ್ನ ಅಲ್ಲಿದ್ದವರು ರಕ್ಷಣೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಗು ಚೇತರಿಸಿಕೊಳ್ತಿದೆ. ಮಗುವಿನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ನೋಡಿಕೊಳ್ಳುವುದಾಗಿ ತಿಳಿಸಿದೆ. ರಾಜ್ಯದಿಂದ ರಾಜ್ಯಸಭೆಗೆ ಸ್ಪರ್ಧಿಸುತ್ತಾರಾ ಸೋನಿಯಾ ಗಾಂಧಿ? ಸಂಸದ ಭಗವಂತ್ ಖೂಬಾ ಕ್ಷಮೆ ಕೇಳಿದ್ಯಾಕೆ? ಶೆಟ್ಟರ್ ಬಳಿಕ ಸಭೆಗೆ ಬಿಜೆಪಿ ಗಾಳ ಹಾಕ್ತಾ ಇರೋದು ನಿಜಾನ? ಮದುವೆ ಆಮಂತ್ರಣದಲ್ಲೂ ಮೋದಿ ಪರ ಪ್ರಚಾರ ಮಾಡಿದ್ದೀರಿ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯಸಭೆಗೆ ಕರ್ನಾಟಕದಿಂದ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಲಿ ಎಂಬ ಆಹ್ವಾನವನ್ನು ಕೆಪಿಸಿಸಿ ಕೊಟ್ಟಿದೆ ಅನ್ನಲಾಗಿದ್ದು, ಸೋನಿಯಾ ಗಾಂಧಿ ಅವರು ಆರೋಗ್ಯದ ಕಾರಣಕ್ಕೆ ಲೋಕಸಭಾ ಸ್ಪರ್ಧೆ ಮಾಡಲ್ಲ ಅನ್ನೋದಾದ್ರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಪ್ರವೇಶ ಮಾಡಲಿ. ರಾಜ್ಯದಿಂದ ಫೆಬ್ರವರಿವರೆಗೆ ನಡೆಯೋ ಚುನಾವಣೆಯಲ್ಲಿ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಬಂದ್ರೆ ಲೋಕಸಭೆಗೆ ರಾಜ್ಯದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಅನ್ನಲಾಗಿದೆ. ನೇರವಾಗಿ ಸೋನಿಯಾ ಗಾಂಧಿ ಜೊತೆ ಮಾತನಾಡುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೆಪಿಸಿಸಿಯಿಂದಲೇ ಮನವಿ ಮಾಡಲಾಗಿದೆಯಂತೆ. ಈ ಮೂಲಕ ರಾಜ್ಯಸಭೆ ಆಯ್ಕೆ ಸಂದರ್ಭದಲ್ಲಿ ಕರ್ನಾಟಕದಿಂದ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡುವ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ ಅನ್ನಲಾಗಿದೆ. ಉತ್ತಮ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ವೇದಿಕೆ ಮೇಲೆ ವಿಜಯೇಂದ್ರ ಕಾಲಿಗೆ ಪ್ರಭು ಚೌಹಾಣ್ ಬಿದ್ದ ಘಟನೆ ಬಗ್ಗೆ ಕೇಂದ್ರ ಸಚಿವ ಭಗವಂತ್ ಖೂಬಾ ಕ್ಷಮೆ ಯಾಚಿಸಿದ್ದಾರೆ. ಈ ಘಟನೆಯಿಂದ ರಾಜ್ಯಾಧ್ಯಕ್ಷರಿಗೆ ಬಹಳ ನೋವಾಗಿದೆ. ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರ ಪರವಾಗಿ ಸಂಸದನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬೀದರ್ನಲ್ಲಿ ಕ್ಷಮೆ ಕೇಳಿದ್ದಾರೆ. ನೀವು ಸಮರ್ಥರಿದ್ದು ಇದಕ್ಕೆ ಬ್ರೇಕ್ ಹಾಕ್ತೀರಿ. ವೇದಿಕೆ ಮೇಲೆ ನಡೆದ ಘಟನೆ ಒಂದು ಕೆಟ್ಟ ಕನಸು ಅಂತ ಎಲ್ಲಾ ಕಾರ್ಯಕರ್ತರು ಭಾವಿಸಬೇಕು ಅಂದಿದ್ದಾರೆ. ಮತ್ತೆ ಮಾಜಿ ಸಚಿವ ಚೌಹಾಣ್ ವಿರುದ್ಧ ಕಿಡಿಕಾರಿದ ಖೂಬಾ, ಪ್ರಭು ಚೌಹಾಣ್ ಅವರೇ ಅನಾವಶ್ಯಕವಾಗಿ ಹಲವು ತಿಂಗಳಿಂದ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದೀರಾ. 4 ತಿಂಗಳ ಹಿಂದೆ ಕೊಲೆ ಆರೋಪವನ್ನ ನನ್ನ ಮೇಲೆ ಮಾಡಿದ್ರಿ. ನಿಮ್ಮನ್ನ ಕೊಲೆ ಮಾಡಿ ನಾನು ಏನ್ ಸಾಧಿಸಬೇಕಿದೆ ಅಂತ ಚೌಹಾಣ್ಗೆ ಟಾಂಗ್ ಕೊಟ್ರು. ನೀವು 6 ತಿಂಗಳಿಂದ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಿ. ಹೀಗಾಗಿ ಸಾರ್ವಜನಿಕ ವೇದಿಕೆ ಮೇಲೆ ನನ್ನನ್ನ ನಿಂದಿಸೋದು, ಹಗುರವಾಗಿ ಮಾತಾಡೋದು ಮಾಡ್ತಾ ಇದ್ದೀರಿ. ರಾಜ್ಯ ನಾಯಕರ ಬಳಿ ಹೋಗಿ ಟಿಕೆಟ್ ಬದಲಾಯಿಸಬೇಕು ಅಂತ ಮನವಿ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದ್ರು. ಪ್ರಭು ಚೌಹಾಣ್ ಅವರೇ, ಅನಾವಶ್ಯಕವಾಗಿ ನಿಮ್ಮ ಆರೋಪಗಳು ಬಹಳಷ್ಟು ಕೇಳಿದ್ದೀವಿ. ಕಳೆದ 4 ತಿಂಗಳ ಹಿಂದೆ ಕೊಲೆ ಆರೋಪವನ್ನ ಮಾಡಿದ್ರಿ ನನ್ನ ಮೇಲೆ. ನೀವು ಕಳೆದ 6 ತಿಂಗಳಿನಿಂದ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಒಳ ಒಪ್ಪಂದವನ್ನ ಮಾಡಿಕೊಂಡು ಸತತವಾಗಿ ಸಾರ್ವಜನಿಕ ಪಕ್ಷದ ವೇದಿಕೆಗಳ ಮೇಲೆ ನನ್ನನ್ನು ನಿಂದಿಸುವುದು, ರಾಜ್ಯ ನಾಯಕರನ್ನ ಹೋಗಿ ಟಿಕೆಟ್ ಬದಲಾಯಿಸಬೇಕಂದಿರಿ.
ಜಗದೀಶ್ ಶೆಟ್ಟರ್ ಬಳಿಕ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಯನ್ನ ಸೇರ್ತಾರೆ ಎಂಬ ವಿಚಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದಕ್ಕೆ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೆಟ್ಟರ್ ಮರಳಿ ಪಕ್ಷವನ್ನ ಸೇರಿರೋದು ಶಕ್ತಿ ಬಂದಂತಾಗಿದೆ. ಲಕ್ಷ್ಮಣ್ ಸವದಿಯವರು ಬಿಜೆಪಿಗೆ ಬರುವ ಕುರಿತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ನಮ್ಮನ್ನು ಕೂಡ ವರಿಷ್ಠರು ಕರೆದು ಮಾತನಾಡಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಅವರು ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಸವದಿ ಅವರನ್ನ ಕರೆತರುವ ಚರ್ಚೆಯಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿದ್ದಾರೆ. ಇನ್ನು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸಹ ಲಕ್ಷ್ಮಣ್ ಸವದಿ ಅವರನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ಎಲ್ಲರ ಹೆಗಲೇರಿದೆ. ಸವದಿ ಅವರು ಬರಲಿ ಅನ್ನೋದು ನಮ್ಮ ಆಶಯ. ಲಕ್ಷ್ಮಣ್ ಸವದಿಗೆ ಮತ್ತು ನಮ್ಮ ಪಕ್ಷದಿಂದ ಹೊರ ಹೋದವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಬರ್ತಾರೆ ಅನ್ನುವಂತ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ. ಅದ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೇವೆ, ಆಹ್ವಾನ ಕೊಟ್ಟಿದ್ದೇವೆ. ಯಾರಿಗೇನು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವೆಲ್ಲರೂ ನಮ್ಮ ಪಕ್ಷಕ್ಕೆ ಬರಲಿ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನೆಚ್ಚಿನ ಪಕ್ಷ, ನೆಚ್ಚಿನ ನಾಯಕರ ಪರ ಪ್ರಚಾರಗಳು ಜೋರಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮದುವೆ ಆಮಂತ್ರಣದಲ್ಲೂ ಕೂಡ ಪ್ರಚಾರ ಶುರು ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನ ಯುವಕ ಶಶಿ ತನ್ನ ತಂಗಿ ಮದುವೆಯ ಆಮಂತ್ರಣದಲ್ಲಿ ಬಿಜೆಪಿಯ ಪರ ಪ್ರಧಾನಿ ಮೋದಿ ಪರ ಮತವನ್ನ ಕೇಳಿದ್ದಾರೆ. ವಧುವರರಿಗೆ ಉಡುಗೊರೆ ಬೇಡ, ಮೋದಿಗೆ ಮತ ನೀಡಿ, ಮಕ್ಕಳ ಭವಿಷ್ಯವನ್ನ ಮೋದಿಯಿಂದ ಮಾತ್ರ ಸುಭದ್ರ ಮಾಡಲಿಕ್ಕೆ ಸಾಧ್ಯ ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಮದುವೆಯ ಆಮಂತ್ರಣದಲ್ಲಿ ಪ್ರಧಾನಿ ಮೋದಿ ಭಾವಚಿತ್ರವನ್ನು ಸಹ ಹಾಕಲಾಗಿದೆ. ಫೆಬ್ರವರಿ 5ರಂದು ಚಿಕ್ಕಮಗಳೂರಿನ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಶಶಿ ಅವರ ತಂಗಿ ಮದುವೆ ನಿಶ್ಚಯವಾಗಿದೆ. ಇನ್ನು ಈ ಶಶಿ ಎನ್ನುವರು ಚಿಕ್ಕಮಗಳೂರಿನ ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ. ನೀವು ಸಮಾಜ ಸೇವೆ ಮಾಡಿದ್ರೆ ರಾಮನಿಗೆ ಕೈಯಾರೆ ಅಭಿಷೇಕ ಮಾಡಬಹುದು. ಪೀಣ್ಯ ಫ್ಲೈಓವರ್ ಸವಾರರಿಗೆ ಗುಡ್ ನ್ಯೂಸ್ ಏನದು? ಓದು ಅಂದಿದ್ದಕ್ಕೆ ಬಾವಿಗೆ ಹಾರಿದ ತಂಗಿ ರಕ್ಷಿಸಲು ಹೋದ ಅಣ್ಣನು ನೀರು ಪಾಲು. ಚಿಕ್ಕಬಳ್ಳಾಪುರದಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛ ಮಾಡಿಸಿದ ಶಿಕ್ಷಕಿ ಅಮಾನತು. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. 500 ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮನ ತೇರಿನ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆಯ ರಾಮಮಂದಿರ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಮಂಡಲೋತ್ಸವವೂ ನಡೀತಾ ಇದೆ. ಶ್ರೀರಾಮನಿಗೆ ಕಲಾಭಿಷೇಕ ಮಾಡುವ ವಿಶೇಷ ಅವಕಾಶವನ್ನ ಭಕ್ತರಿಗೆ ಕೊಡಲಾಗ್ತಾ ಇದೆ. ರಾಮನಿಗೆ ಕಲಾಭಿಷೇಕ ಮಾಡಲು ಯಾವುದೇ ಹಣ ಕಟ್ಟಬೇಕಾಗಿಲ್ಲ. ಬದಲಾಗಿ ಯಾರಾದರೂ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಕಷ್ಟದಲ್ಲಿರೋರಿಗೆ ಆಸ್ಪತ್ರೆ ಕಟ್ಟೋಕೆ, ಬಡವರಿಗೆ ಮನೆ ಕಟ್ಕೊಡೋದು, ಹೀಗೆ ಅನೇಕ ಸಮಾಜ ಸೇವೆ ಸೇರಿದಂತೆ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಈ ವರ್ಷ ಸಾಮಾಜಿಕ ಸೇವೆ ಮಾಡಿದವರಿಗೆ ಈ ಸೇವೆಯ ಅವಕಾಶ ಕಲ್ಪಿಸಲಾಗಿದೆ. ಹೇಗೆ ಸಹಾಯ ಮಾಡಿದವರು ಗೆಜೆಟೆಡ್ ಅಧಿಕಾರಿಗಳ ಪ್ರಮಾಣ ಪತ್ರವನ್ನ ತಂದು ತೀರ್ಥಭೂಮಿ ಟ್ರಸ್ಟ್ನ ಸಂಪರ್ಕ ಮಾಡಿದರೆ ಅವರ ಬೆಳ್ಳಿ ಕಲಶವನ್ನ ತಂದು ರಾಮಲಲ್ಲಾನಿಗೆ ಕಲಶಾಭಿಷೇಕ ಮಾಡುವಂತಹ ಅವಕಾಶವನ್ನ ಪಡಿತಾರೆ. ಫೆಬ್ರವರಿಯಿಂದ ಮಾರ್ಚ್ 10ರ ತನಕ ಈ ಭಕ್ತರಿಗೆ ಅವಕಾಶವನ್ನ ಕೊಡಲಾಗಿದೆ. ವಿಶ್ವಸ್ತ ಮಂಡಳಿಯು ಭಕ್ತರಿಗೆ ಒಂದು ಯೋಜನೆಯ ಕರೆಯನ್ನು ಕೊಟ್ಟಿದೆ. ಯಾರು ತನ್ನ ಸುತ್ತಲಿನ ದೀನರಿಗೆ, ಕಷ್ಟದಲ್ಲಿರುವವರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಿ ಭಗವಂತನ ಸೇವೆಯನ್ನು ಸಲ್ಲಿಸಿ ಅದನ್ನೇ ದೇವರ ಮುಂದೆ ಸೇವೆ ಅಂತ ಒಪ್ಪಿಕೊಳ್ಳುವ ಸ್ಥಿತಿ ಇದ್ದರೆ ಅವನಿಗೆ ಈ ಕಲಶಾಭಿಷೇಕದ ಅವಕಾಶ ಇದೆ ಅಂತ. ಯಾವುದೇ ಶುಲ್ಕವನ್ನು ಮಂಡಳಿಗೆ ಪಾವತಿಸಬೇಕಾದ ಅಗತ್ಯ ಇಲ್ಲ. ಬೆಂಗಳೂರಿನಿಂದ ರಾಜ್ಯದ 22 ಜಿಲ್ಲೆಗಳು ಸೇರಿದಂತೆ ಗೋವಾ, ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಪೀಣ್ಯ ಫ್ಲೈಓವರ್ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ಫೆಬ್ರವರಿ ಮೊದಲ ವಾರದಿಂದಲೇ ಹೆವಿ ವೆಹಿಕಲ್ ಓಡಾಟಕ್ಕೆ ಮುಕ್ತವಾಗುತ್ತೆ. ಫ್ಲೈಓವರ್ ಲೋಡ್ ಟೆಸ್ಟಿಂಗ್ ಬಳಿಕ ಫ್ಲೈಓವರ್ ಫಿಟ್ನೆಸ್ ಬಗ್ಗೆ ಪರೀಕ್ಷೆ ಮಾಡಿದ ಐಎಎಸ್ಸಿ ತಜ್ಞರ ತಂಡ ವರದಿ ಸಿದ್ಧಪಡಿಸಿ ಎನ್ಎಚ್ಎಐ ಅಧಿಕಾರಿಗಳಿಗೆ ಕೊಟ್ಟಿದೆ. 2 ವರ್ಷದಿಂದ ಹೆವಿ ವೆಹಿಕಲ್ಗಳ ಸಂಚಾರಕ್ಕೆ ಹೇರಿದ ನಿರ್ಬಂಧ ಸದ್ಯ ಇದೇ ಫೆಬ್ರವರಿ ಮೊದಲ ವಾರದಲ್ಲಿ ತೆರವು ಮಾಡೋ ಸಾಧ್ಯತೆ ಇದೆ. ಸಮಸ್ಯೆ ಪತ್ತೆಗೆ ಮುಂದಾಗಿದ್ದ ಐಎಎಸ್ಸಿ ತಜ್ಞರು ಫ್ಲೈಓವರ್ ಕೇಬಲ್ಗಳು ಹಾಳಾಗಿದ್ದ ಕಾರಣವನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆ ಪಿಲ್ಲರ್ಗಳಿಗೆ ಅಳವಡಿಕೆ ಮಾಡಿದ್ದ ಕೇಬಲ್ಗಳು ತುಕ್ಕು ಹಿಡಿದಿದೆ, ದೋಷಕ್ಕೆ ಕಾರಣ ಅನ್ನೋ ರಿಪೋರ್ಟ್ ಕೊಟ್ಟಿವೆ. ಈ ಹಿಂದೆ ಅಳವಡಿಸಿದ ಕೇಬಲ್ಗಳಿಗಿಂತ 4 ಪಟ್ಟು ಸದೃಢವಾದ ಕೇಬಲ್ ಅಳವಡಿಕೆ ಮಾಡೋದರ ಜೊತೆಗೆ ತುಕ್ಕು ಹಿಡಿಯದಂತೆ ಗ್ರೀಸ್ ಇರುವ ಕೇಬಲ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಮುಂದೆ ಈ ರೀತಿ ಸಮಸ್ಯೆ ಆದರೆ ವಾಹನ ಓಡಾಟ ನಿಲ್ಲಿಸದೆ ಹಾಗೆ ಸರಿ ಮಾಡಬಹುದಾದ ಕ್ಷಮತೆ ಕೂಡ ಕೇಬಲ್ಗೆ ಇದೆ ಅಂತ ಐಐಎಸ್ಸಿ ವರದಿ ಕೊಟ್ಟಿದೆ. ನಾವು ಎಲ್ಲ ಕೇಬಲ್ಸ್, ಎಕ್ಸ್ಟ್ರಾ ಕೇಬಲ್ಸ್ ಹಾಕಿದ್ದೀವಿ ಇವಾಗ. ಅದು ಈಗ ಸ್ಟ್ರೆಂಥನ್ ಆಗಿದೆ. ಈಗ ಹಾಕಿರೋದು ಕೇಬಲ್ಸ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಇದೆ ಕೇಬಲ್ಸ್ಗೆ. ಎಲ್ಲ ಸ್ಟೀಲ್ಗೆ GI ಕೋಟಿಂಗ್ ಇದೆ. ಆಮೇಲೆ ಎಲ್ಲ ಕೇಬಲ್ಸಲ್ಲಿ ಗ್ರೀಸ್ ಹಾಕಿದೆ. ಈಗ ಇರೋದು ಒಂದೊಂದು ಸ್ಪ್ಯಾನಲ್ಲಿ 10 ಕೇಬಲ್ಸ್ ಇದೆ. ಸೊ ಇದೆಲ್ಲ ಈ ಕೇಬಲಿಂದ ರೀಪ್ಲೇಸ್ ಮಾಡ್ತೀವಿ. ಅದು ವಿತ್ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಆವಾಗ ಕೆಲಸ ಮಾಡ್ತಾ ಇರ್ತೀವಿ.
ಕೋಲಾರದಲ್ಲಿ ವಿದ್ಯಾರ್ಥಿಗಳನ್ನ ಮಲದ ಗುಂಡಿಗೆ ಇಳಿಸಿ ಸ್ವಚ್ಛತೆ ಮಾಡಿಸಿದ ಅಮಾನವೀಯ ಘಟನೆ ಮಾಸುವ ಮುನ್ನವೇ ಪಕ್ಕದ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಂತಹದ್ದೇ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಕುದುಪಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಶೌಚಾಲಯವನ್ನ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ರೇಣುಕಮ್ಮ ವಿದ್ಯಾರ್ಥಿನಿಯರಿಂದ ಸ್ವಚ್ಛಗೊಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಶೌಚಾಲಯವನ್ನ ಮಕ್ಕಳಿಂದ ಸ್ವಚ್ಛಗೊಳಿಸಿರುವ ವಿಡಿಯೋ ಇದೀಗ ವೈರಲ್ ಆಗಿದ್ದು, ವಿಡಿಯೋ ವೈರಲ್ ಆಗ್ತಿದ್ದಂತೆ ಶಾಲೆಗೆ ಶಿಡ್ಲಘಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ತಾಲೂಕು ಪಂಚಾಯಿತಿಯ ಇಒ ಮುನಿರಾಜು, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಜಗದೀಶ್, ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಂದ ಗೌಪ್ಯ ಹೇಳಿಕೆಯನ್ನು ಪಡೆದು ಪರಿಶೀಲನೆ ನಡೆಸಿದರು. ಈ ವೇಳೆ ಮಕ್ಕಳ ಪೋಷಕರು ಶಾಲಾ ಮುಖ್ಯ ಶಿಕ್ಷಕಿ ರೇಣುಕಾ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದರು. ಪೋಷಕರ ಒತ್ತಾಯಕ್ಕೆ ಮಣಿದ ಅಧಿಕಾರಿಗಳು ಮುಖ್ಯ ಶಿಕ್ಷಕಿ ರೇಣುಕಮ್ಮ ಅವರನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಬ್ದ ಬಂತು, ಏನಿದು ಶಬ್ದ ಅಂತ ನಿಲ್ಸ್ಬಿಟ್ಟು ಅಲ್ಲಿ ಗಿಡ ಹತ್ರ ನಿಲ್ಸ್ಬಿಟ್ಟು ನಾನು ಏನು ಅಂತ ನೋಡಿದಾಗ ಹುಡುಗಿ ಸ್ಕೂಲ್ ಮಕ್ಕಳು ಅಲ್ಲಿ ಒಳಗಡೆ ಹೋಗಿ ಕ್ಲೀನ್ ಮಾಡ್ತಾ ಇದ್ರು. ಏನಮ್ಮ ಇದು ಅಂದ್ರೆ ಮಾತಾಡಿಲ್ಲ ಹುಡುಗಿ, ತಲೆ ಬೊಗ್ಸ್ಬಿಟ್ಲು, ತಮ್ಮ ಬೋಗ್ಸ್ಬಿಟ್ಲು.